ಈ ಮೋಟೋ ವ್ಲಾಗ್ ವ್ಯೂವರ್ಸ್ ಯಾರಾದ್ರೂ ನೋಡ್ತಾ ಇದ್ದೀರಾ, ಹೆಂಗಿದೆ ಮೋಟೋ ವ್ಲಾಗ್ ಕಮ್ಯುನಿಟಿ ಇವಾಗ? ಎಲ್ಲ ಹಾಳು ಬಿದ್ದು ಕುಲ್ಗೆಡ್ಸ್ಬಿಟ್ಟವ್ರೆ. ನಮ್ ಕನ್ನಡದಲ್ಲಿ ಇವನ್ ಕಂಡ್ರೆ ಅವ್ನ್ಗಾಗಲ್ಲ, ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ, ಇವನ್ ತಗೊಂಡೋಗ ಅವ್ನಿಗ್ ಬೈತಾನೆ, ಅವ್ನ್ ತಗೊಂಡೋಗಿ ಇವನಿಗೆ ಬೈತಾನೆ. ನಮ್ಗೆಲ್ಲ ಅವೆಲ್ಲ ಬೇಕಾಗಿಲ್ಲ, ನಮ್ಗೆ ಯಾಕೆ ಅವೆಲ್ಲ ಊರು ಸಾಬ್ರಿ. ಬಟ್ ಹೊಸ್ದಾಗಿ ಯಾರು ಈ ಕಮ್ಯುನಿಟಿಗೆ ಬರಬೇಕು ಅಂತ ಇರ್ತಾರೆ, ಅಥವಾ ಟ್ರಾವೆಲಿಂಗು ಅಥವಾ ಮೋಟೋ ವ್ಲಾಗ್ ಕಮ್ಯುನಿಟಿಗೆ ಬರಬೇಕು ಅಂತಿರ್ತಾರೆ, ಅವ್ರು ಒಂದು ಸ್ಟೆಪ್ ಹಿಂದೆ ಇರಕ್ ಯೋಚನೆ ಮಾಡ್ತಾರೆ. ಯಾಕೆ ಗುರು ಇವ್ರೇ ಅಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಾವೆ, ಇನ್ ನಾವು ಬಂದು ನಮ್ಗೆ ಆಡಿಯನ್ಸ್ ಎಲ್ಲಿಂದ ಬರ್ತಾರೆ, ಅವ್ರು ಸ್ವಲ್ಪ ಈ ಯೂಟ್ಯೂಬ್ ಬರಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನೀವೇನ್ರೋ ನೀವು ಮನುಷ್ಯನ್ರೋ ನೀವು. ನಮ್ಗೆ ಯಾಕೆ ಅನ್ನೋದ್ಕಿಂತ ನಮ್ಗೆ ಬೇಕದು, ಯಾಕಂದ್ರೆ ಆ ತರ ಕಮ್ಯುನಿಟಿಲಿ ಇರಬಾರ್ದು. ಕಿತ್ತಾಡ್ಕೊಂಡು ಒಳ್ಳೆ ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಇವ್ರ ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಅವ್ರ ವಿಷಯ ಇವ್ರಿಗೆ, ಇವ್ರ ವಿಷಯ ಅವ್ರಿಗೆ ಯಾಕೆ ಬೇಕು? ಅಪ್ಪ ಅಮ್ಮ ಅನ್ನೋ ಕಾಲ ಎಲ್ಲ ಹೊರಟೋಯ್ತು. ಏನಿದ್ರು ನಿನ್ನ ಅಕ್ಕ ನೀನ್ ನೋವು ಅಂತಾನೆ ಮಾತಾಡ್ಬೇಕು. ಬದುಕಕ್ಕೋಸ್ಕರ ತಲೆಗಳು ಉರುಳಿದ್ರು ಸಾಯಿ. ಈ ಯೂಟ್ಯೂಬ್ ಅನ್ನೋದು ನಿಜ ತುಂಬಾ ಒಳ್ಳೇದು. ಯಾವ ತರ ನಾವು ತಗೊಂಡ್ ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇನ್ನೂ ಬರ್ಬೇಕು, ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಬರ್ಬೇಕು ಅನ್ನೋದು ಅಷ್ಟೇ ನನ್ನ ಮಾತು. ನನ್ನ ಮಕ್ಕಳು ಒಂದೊಂದಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರು 3 ಬಿಟ್ಟು ನಿಂತು ಬಿಟ್ಟವ್ರೆ, ನಾವ್ ಅದ್ರವ್ರಲ್ಲ. ದಯವಿಟ್ಟು ಮಾಡಿ ಈ ಲೋಫರ್ ನನ್ನ ಮಕ್ಕಳಿಗೆ ಅಂತ್ಯ ಮಾಡಿಬಿಡ್ರಿ.